ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆರ್ಥಿಕ ತಜ್ಞರಾಗಿರುವಂತಹ ವಿಜಯ್ ರಾಜೇಶ್ ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಇವತ್ತು ಬೆಳಗ್ಗೆನೆ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ಇದನ್ನು ಯಾವ ರೀತಿ ನೋಡಬೇಕು, ಏನೇನು ಪರಿಣಾಮಗಳಾಗುತ್ತೆ ಇದು ಜನಸಾಮಾನ್ಯರ ಮೇಲೆ? ನೋಡಿ, ಜನಸಾಮಾನ್ಯರ ಮೇಲೆ ಯಾರು ದಿನ ಬೆಳಗಾದ್ರೆ ಯಾರು ಚಿನ್ನ ಬೆಳ್ಳಿ ತೆಗೆದುಕೊಳ್ಳೋದಿಲ್ಲ. ಪೆಟ್ರೋಲ್ ಆದ್ರೆ ಮಾತ್ರ ಎಲ್ಲರಿಗೂ ತಟ್ಟುತ್ತೆ. ಚಿನ್ನದಲ್ಲಿ ಸಮಸ್ಯೆ ಏನಾಗುತ್ತಪ್ಪ ಅಂತಂದ್ರೆ, ನಮಗೆ ಎರಡು ರೀತಿ ಬಳಕೆದಾರರು ಇರ್ತಾರೆ. ಒಂದು ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ, ಚಿನ್ನ ಅನ್ನೋದು ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಒಂದು ಅವಿಭಾಜ್ಯ ಅಂಗ. ಯಾಕೆಂತಂದ್ರೆ ಮದುವೆ ಅಂದ್ರೆ ತಾಳಿ ಇರ್ಬೋದು, ಚಿಕ್ಕ ಮಕ್ಕಳಿಗೆ ಕಿವಿ ಚುಚ್ಚೋದಿರ್ಬೋದು, ಆ ತರದ್ದಿದೆ. ಈಗ ಆಲ್ರೆಡಿ ಚಿನ್ನದ ಬೆಲೆ ಬಹಳ ಜಾಸ್ತಿ ಆಗಿದೆ. ಅದ್ರ ಮೇಲೆ ಏನಾಗಿದೆ, ಇವರು ಏನು ಕಸ್ಟಮ್ ಡ್ಯೂಟಿ ಇತ್ತು ಅದು ಜಾಸ್ತಿ ಮಾಡಿದಾಗ ಅದರದ್ದು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರು ಇನ್ಮೇಲೆ ಚಿನ್ನ ಕೊಳ್ತಾರೆ ಅವ್ರಿಗೆ ಏನಾಗತ್ತಪ್ಪ ಅಂತಂದ್ರೆ, ಅಷ್ಟೇ ಚಿನ್ನನ ಹೆಚ್ಚು ಬೆಲೆ ಕೊಟ್ಟು ತೆಗೆದುಕೊಳ್ಬೇಕಾಗುತ್ತೆ. ಈಗ ಚಿನ್ನದಲ್ಲಿ 3 ಸಮಸ್ಯೆ ಇದೆ. ಒಂದು, ನಾವು ಸಂಪೂರ್ಣವಾಗಿ ಆಮದು ಮಾಡೋದ್ರಿಂದ ಡಾಲರ್ ಬೆಲೆ ನೋಡಿ 80 ರೂಪಾಯಿ ಇರೋದು 90 ರೂಪಾಯಿ ಆಯ್ತು. ಹಾಗಾಗಿ ಹೆಚ್ಚಿನ ಚಿನ್ನ ಕೊಡ್ತೀವಿ. ಇನ್ನು ಕಸ್ಟಮ್ ಡ್ಯೂಟಿ ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಮತ್ತದು ಜಾಸ್ತಿ ಆಗುತ್ತೆ. ಮತ್ತು GST 3% ಇದೆ, ಅದನ್ನ ಅವ್ರು ಮುಟ್ಟೋದಕ್ಕಾಗೋದಿಲ್ಲ. GST ಜಾಸ್ತಿ ಮಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಡೀ ದೇಶದ ಎಲ್ಲಾ ರಾಜ್ಯಗಳು ಸೇರಿ ಅದನ್ನ ಬದಲಾವಣೆ ಮಾಡ್ಬೇಕಾಗುತ್ತೆ ಮಂಡಳಿನಲ್ಲಿ. ಹಾಗಾಗಿ ಕಸ್ಟಮ್ ಡ್ಯೂಟಿ ಏನು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ ಅದನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ನಿನ್ನೆ ಪ್ರಧಾನಮಂತ್ರಿಗಳು ಕರೆ ನೀಡಿದ್ರಲ್ಲ, ಬಳಕೆಯನ್ನು ಕಡಿಮೆ ಮಾಡಿ ಅಂತಂದ್ಬಿಟ್ಟು, ಆ ನಿಟ್ಟಿನಲ್ಲಿ ಅವರು ಅದೊಂದು ಹೆಜ್ಜೆ ತೆಗೆದುಕೊಂಡಿದ್ದಾರೆ. ಓಕೆ, ಈಗ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡ್ತು, ಕೇಂದ್ರ ಸರ್ಕಾರ ಎಷ್ಟು ಹಣವನ್ನು ಉಳಿಸಬಹುದು ಅಂತ ಅನ್ಸುತ್ತೆ, ಅಥವಾ ಏನು ಈ ನಿರ್ಧಾರದ ಹಿಂದಿನ ಉದ್ದೇಶಗಳು ಏನು ಅಂತ ನೀವು ವಿವರಿಸೋದಾದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿನಲ್ಲಿ? ಇಲ್ಲ, ನಾವು ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡಿದೀವಿಲ್ಲ ನಿನ್ನೆ ಕೂಡ. ಮೊದಲನೇದಾಗಿ, ನಮಗೆ ಈ ಚಿನ್ನ ನಾವು ಏನು ಆಮದು ಮಾಡ್ಕೋತೀವಿ ಅದು ಅನುತ್ಪಾದಿತ ಆಸ್ತಿ ಅನ್ಪ್ರೊಡಕ್ಟಿವ್ ಅಸೆಟ್ ಅಂತ ಆಗಿರೋದಕ್ಕೆ, NP ಅಲ್ಲ, ಅನ್ಪ್ರೊಡಕ್ಟಿವ್ ಅಂತಂದ್ರೆ ಇದು ಚಿನ್ನ ನಮಗ್ ಬಂದು ಮತ್ತೆ ಇದನ್ನ ಕಚ್ಚಾಬಾರದ ತರ ಫಿನಿಶ್ಡ್ ಗೂಡ್ ಆಗಲ್ಲ, ಇದು ಕೆಲಸ ಉದ್ಯೋಗ ಸೃಷ್ಟಿ ಮಾಡಲ್ಲ, ತೆರಿಗೆ ತರೋದಿಲ್ಲ. ಅದಕ್ಕೋಸ್ಕರ ಇದು ಹೋಗಿ ಲಾಕರ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಹೆಚ್ಚು, ಆಮೇಲೆ ಈಗ ನಾವು ಮ್ಯಾಕ್ಸಿಮಮ್ ಚಿನ್ನ ಅಂದ್ರೆ ಎಲ್ಲವೂ ಏನೊಂದ್ 2-3% ಅಷ್ಟೇ ನಮ್ಮಲ್ಲಿ ಪ್ರೊಡಕ್ಷನ್ ಇದೆ. ಅದನ್ನ ಮಿಕ್ಕಿದ್ದನ್ನೆಲ್ಲ ನಾವು ತೆಗೆದುಕೊಂಡು ಅದನ್ನೆಲ್ಲ ನಾವು ಆಮದು ಮಾಡಿದಾಗ ಏನಾಗುತ್ತೆ, ನಮ್ದು ವಿದೇಶಿ ವಿನಿಮಯದ ಮೇಲೆ ಒತ್ತಡ ಬೀರುತ್ತೆ. ಹಾಗಾಗಿ ಅವರು ಏನ್ ಹೇಳ್ತಾ ಇದ್ದಾರೆ, ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಅದನ್ನ ಇದನ್ನ ನಮ್ಮ ಕ್ವಾಂಟಿಫೈ ಮಾಡಕ್ ಆಗೋದಿಲ್ಲ, ಜಾಸ್ತಿ ಇದಾದ್ರಿಂದ ಎಷ್ಟು ಉಳಿಕೆ ಆಗುತ್ತೆ ಅಂತ. ಅಟ್ಲೀಸ್ಟ್ ಖರೀದಿ ಕಡಿಮೆ ಆದಾಗ ಏನಾಗುತ್ತೆ, ನಮ್ಮ ವಿದೇಶಿ ವಿನಿಮಯದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಈ ಏರಿಕೆ ತಾತ್ಕಾಲಿಕನಾ ಅಥವಾ ಏನ್ ಸರ್, ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದನ್ನ? ಇಲ್ಲ, ಸದ್ಯಕ್ಕಂತೂ ಈಗ ಇನ್ನೂ 1 ವರ್ಷ ಇದ್ರ ಬಗ್ಗೆ ಅವ್ರು ಕಡಿಮೆ ಮಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಈಗಿರೋ ಪರಿಸ್ಥಿತಿನಲ್ಲಿ ಯುದ್ಧ, ಇರಾನ್ ಮತ್ತು ಅಮೆರಿಕದ ಸಮಸ್ಯೆ ಅಂತ ನಮ್ಗಿನ್ನೂ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗ್ತಾ ಇದೆ, ಆ ರಫ್ತು ಆಮದಿಗೆ ಸಮಸ್ಯೆ ಆಗ್ತಾ ಇದೆ. ತುಂಬಾ ಸಮಸ್ಯೆಗಳಿರುವಾಗ ಏನಾಗ್ತಾ ಇದೀವಿ, ನಾವು ಆದ್ಯತೆ ಇರುವಂತಹ ಇದಕ್ಕೆ ಮಾತ್ರ ಖರ್ಚು ಮಾಡಿ ಅಂತ ಅವ್ರು ಕೇಳ್ಕೊತಾ ಇದ್ದಾರೆ. ಇದು ಒಂದು ನಾವು ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಜನಗಳ ನಾವು ಸೃಷ್ಟಿ ಮಾಡ್ಕೊಂಡಿರೋ ಸಮಸ್ಯೆ, ಇಡೀ ಪ್ರಪಂಚಕ್ಕೆ ಬೇರೆಯವ್ರು ಸೃಷ್ಟಿ ಮಾಡಿರುವಂತ ಸಮಸ್ಯೆ, ಬಟ್ ನಾವ್ ಅದಕ್ಕೆ ಅನುಭವಿಸ್ತಾ ಇದ್ದೀವಿ. ಬಟ್ ಇಂಥ ಸಂದರ್ಭದಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೈ ಜೋಡಿಸ್ಬೇಕಾಗತ್ತೆ ಸರ್ಕಾರದ ಕಡೆ. ಓಕೆ ರೈಟ್ ಸರ್, ರೈಟ್. ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಆರ್ಥಿಕ ತಜ್ಞರಾಗಿರುವಂತಹ ವಿಜಯ್ ರಾಜೇಶ್ ಅವರು ಕೊಟ್ಟಂತಹ ಪ್ರತಿಕ್ರಿಯೆ. ಆಭರಣ ಪ್ರಿಯರಿಗೆ ನಿಶ್ಚಿತವಾಗಿ ಬೆಲೆ ಏರಿಕೆಯ ಬಿಸಿ ಅಂತೂ ತಟ್ಟುತ್ತೆ ಅನ್ನೋದು ಗೊತ್ತಾಗ್ತದೆ. ಯಾಕಂದರೆ ಎಕ್ಸ್ಟ್ರಾ ನೀವು 9% ಟ್ಯಾಕ್ಸನ್ನು ಕಟ್ಟಿ ಆಭರಣವನ್ನು ಕೊಂಡ್ಕೊಳ್ಳೋ ರೀತಿನಲ್ಲಿ ಆಗುತ್ತೆ. ಸರ್ಕಾರದ ಬಳಿ ಬೇರೆ ಆಯ್ಕೆಗಳಿರಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತು ಈಗಿರೋ ಪ್ರಿಡಿಕ್ಷನ್ ಪ್ರಕಾರ ಇನ್ನೊಂದು ವರ್ಷ ಅಂತೂ ಇಂಪೋರ್ಟ್ ಡ್ಯೂಟಿ ಕಡಿಮೆ ಆಗಲ್ಲ, ಇದೇ 15% ಮುಂದುವರಿಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಈ ಮೂಲಕ ಸರ್ಕಾರ ಯಾವ ಪಾಸಿಬಲ್ ಹೆಜ್ಜೆ ಇದೆಯೋ, ಡಾಲರ್ ವಿರುದ್ಧ, ಅತಿ ದೊಡ್ಡ ಫೋರ್ಸ್ ವಿರುದ್ಧ ಏನೇನು ಹೆಜ್ಜೆ ಇಟ್ಟು ನಮ್ಮ ರೂಪಾಯಿ ಮೌಲ್ಯವನ್ನು ಸಂರಕ್ಷಿಸೋದಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನು ಕೂಡ ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಟ್ ಭಾರತದ ಮಹಿಳೆಯರಿಗೆ, ಸ್ಪೆಷಲಿ ಈ ಚಿನ್ನವನ್ನು ಸೇಫ್ ಹೆವೆನ್ ಎಷ್ಟಾಗುತ್ತೋ ಅಷ್ಟು ಖರೀದಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದವ್ರಿಗೆ ಮಾತ್ರ ಇವತ್ತಿನಿಂದಲೇ ಶಾಕ್ ಕಾದಿದೆ.